ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಪ್ರೇಮ ಮದುವೆ ಆಗೋದಕ್ಕೆ ದೊಡ್ಡ ಷಡ್ಯಂತ್ರವನ್ನೇ ರಚಿಸಿ ಚಕ್ರವ್ಯೂಹದಲ್ಲಿ ರಾಮನನ್ನ ಬಂಧಿಸಿಟ್ಟಿದ್ದಾರೆ. ಹಾಗಿದ್ರೆ ಮನೆಯವರೇ ರಾಮನನ್ನ ನಂಬದೆ ಪ್ರೇಮಾಳನ್ನ ನಂಬತಕ್ಕಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಜೊತೆಗೆ ಇಲ್ಲಿ ರಾಮನ್ನ ಪ್ರೀತಿ ಮಾಡಿದ ಹುಡುಗಿ ಕೂಡ ಚೌಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕಾ? ಹಾಗಿದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮ್ ತಪ್ಪೆ ಮಾಡಿಲ್ಲ, ಆದ್ರೆ ಇಲ್ಲಿ ಪ್ರೇಮ ಚಾಲೆಂಜ್ ಮಾಡಿದಾಗೆ ಅದೇ ದಿನ ರಾಮ್ ಜೊತೆ ಮದುವೆ ಮಾಡ್ಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ಕೂಡ ಪಿತೂರಿ ಮಾಡಿದಾಳೆ. ಅವಳ ಒಂದು ಪಿತೂರಿಗೆ ತಂಗಿ ಕಾವ್ಯ ಲೈಫ್ ಕೂಡ ಬಲಿಯಾಯಿತು. ಆದರೂ ಕೂಡ ಇಲ್ಲಿ ಪ್ರೇಮಗೆ ಬುದ್ಧಿ ಬಂದಿಲ್ಲ. ರಾಮ್ ತಪ್ಪು ಮಾಡದೇ ಇದ್ರು ಕೂಡ ಅವನ್ನ ನನ್ನ ಎತ್ಕೊಂಡೋಗಿ ತಾಳಿ ಕಟ್ತಾ ಅಂತ ಹೇಳಿದಾಳೆ. ಆದರೆ CCTV ಫುಟೇಜ್ನ ನೋಡಿದ್ರೆ ಗೊತ್ತಾಗತ್ತೆ ಅಂತ ರಾಮ್ ಹೇಳಿದ್ರೆ ಅದು ಗ್ಲಿಚ್ ಆಗ್ತದೆ. ಬಿಕಾಸ್ ಅವರ ಅಮ್ಮನೇ ಎಲ್ಲ CCTV ಫುಟೇಜ್ನ ಡಿಲೀಟ್ ಮಾಡಿಸಿದ್ರು. ಬಿಕಾಸ್ ಅವರು ಕೂಡ ಪ್ರೇಮನ ಕಿಡ್ನಾಪ್ ಮಾಡೋ ಪ್ಲಾನ್ ಅಲ್ಲಿದ್ರು. ಅದೇ ಕಾರಣಕ್ಕೋಸ್ಕರ ಆ ಒಂದು CCTV ಫುಟೇಜ್ ಡಿಲೀಟ್ ಆಗಿದೆ. ಬಟ್ ಇಲ್ಲಿ ಪ್ರೇಮಾನೇ ಮಾಡಿದಾಳೆ ಇದನ್ನ ಅಂತ ರಾಮ್ ಹೇಳ್ತಿದ್ದಾರೆ. ಒಂದು ಹುಡುಗಿ ಮದುವೆ ಆಗಿರೋ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಸತ್ಯನೇ ಹೇಳ್ತಾಳೆ, ಯಾವುದೇ ಕಾರಣಕ್ಕೂ ಸುಳ್ಳನ್ನ ಹೇಳುವುದಿಲ್ಲ ಅಂತ ಇಲ್ಲಿ ರಾಮನ ದೊಡ್ಡಮ್ಮ ಮಾದೇವ್ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ರಾಮ್ ಮೇಲೇನೆ ಡೌಟ್ ಪಡ್ತಿದ್ದಾರೆ. ಬಿಕಾಸ್ ಇಲ್ಲಿ ಪ್ರೇಮ ಊರ್ತಿರೋ ನಾಟಕ ಆ ರೀತಿ ಇದೆ. ಇಲ್ಲಿ ರಾಮ್ ನನ್ನ ಮದುವೆ ಆಗಲೇಬೇಕು ಎಲ್ಲರ ಮುಂದೆ ಅಂತ ಹೇಳಿ ಹೇಳ್ತಾಳೆ. ಜೊತೆಗೆ ಇಲ್ಲಿ ರಾಮ ಒಂದು ಸಾಕ್ಷಿಯನ್ನ ಕೇಳ್ತಾರೆ. ನಾನು ನಿನ್ನ ಪ್ರೀತಿ ಮಾಡ್ತಿದ್ದೆ ಅನ್ನೋದಕ್ಕೆ ಏನಿದೆ ಸಾಕ್ಷಿ ಅಂತ ಹೇಳಿ ಪ್ರೇಮಾಳನ್ನ. ಆಗ ಅವಳು ಒಂದು ಮೊಬೈಲ್ ಚಾಟನ್ನು ತೋರಿಸ್ತಾಳೆ. ಆ ಒಂದು ಮೊಬೈಲ್ನಲ್ಲಿ ರಾಮ್ ನಂಬರಿಂದ ಐ ಲವ್ ಯು, ಐ ಮಿಸ್ ಯು, ನನಗೆ ನೀನು ಬೇಕು, ಐ ವಾಂಟ್ ಯು ಅಂತೆಲ್ಲ ಮೆಸೇಜ್ ಬಂದಿರುತ್ತೆ. ತುಂಬ ಮೆಸೇಜಸ್ ಬಂದಿರುತ್ತೆ. ಇದನ್ನು ನೋಡಿದ್ದೆ ರಾಮ್ಗೆ ಶಾಕ್ ಆಗ್ತದೆ. ಇದು ನಿಜವಾಗ್ಲೂ ರಾಮ್ ಪ್ರೇಮಾಳನ್ನ ಪ್ರೀತಿ ಮಾಡ್ತಿದ್ದ, ಪ್ರೇಮ ಹೇಳ್ತಿರೋ ಮಾತು ಸತ್ಯ ಅಂತ ಹೇಳಿ ಎಲ್ಲರೂ ಭಾವಿಸ್ತಿದ್ದಾರೆ. ಅಣ್ಣ ಮಹಾದೇವನ ಇಲ್ಲಿ ರಾಮ್ನ ವಿರುದ್ಧವಾಗಿ ನಿಂತ್ಕೋತಾರೆ. ತನ್ನ ಮಗಳ ಥರ ಇರೋ ಪ್ರೇಮಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಇಲ್ಲಿ ದೊಡ್ಡಮ್ಮ ಹೇಳ್ತಿದ್ದಾರೆ. ಇಲ್ಲಿ ರಾಮ್ ಅಲ್ಲಿಗೆ ಬಂದಿದ್ದಾಳೆ. ಇತ್ತ ಕಡೆ ರಾಮ ಮತ್ತೆ ಪ್ರೇಮ ಮದುವೆ ನಿಶ್ಚಯವನ್ನ ದೊಡ್ಡಮ್ಮ ಮಾಡೇ ಬಿಡ್ತಾರೆ. ಬಟ್ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ರಾಮನ್ನ ಪ್ರೀತಿ ಮಾಡ್ತಿರೋ ಹುಡುಗಿ ಹೇಳ್ತಿದ್ರು. ರಾಮ ದೊಡ್ಡಮ್ಮನ ಮಾತಿಗೆ ತಲೆ ಕೊಟ್ಟು ತಲೆ ಬಾಗಿಸ್ತಿದ್ದಾರೆ. ಎಲ್ಲ ಕಡೆಯಿಂದನೂ ಲಾಕ್ ಆಗಿರೋ ರಾಮ ಪ್ರೇಮ ಕುತಂತ್ರಕ್ಕೆ ಬಲಿಯಾಗಿ ಪ್ರೇಮ ಕುತ್ತಿಗೆಗೆ ತಾಳಿ ಕಟ್ಟೆ ಬಿಟ್ಟರು. 3 ಗಂಟಿನ ನಂಟು ಬೆಸೆದೇ ಬಿಡ್ತು ಪ್ರೇಮ ರಾಮ್ ನಡುವೆ. ಹಾಗಿದ್ರೆ ಹೇಗಿರುತ್ತೆ ಮುಂದಿನ ಸಂಚಿಕೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.